ನಮಸ್ತೆ. ನಾವು ಈ ಭಾಗವನ್ನು ಮಂಗಳನ ರೇಖೆ ಮಂಗಳನ ಸ್ಥಾನ ಅಂತ ಹೇಳಿದರೆ ಇದೊಂದು ನಿಮ್ನ ಮಂಗಳ ಅಂತ ಹೇಳ್ತೀವಿ. ಇಲ್ಲಿ ಈ ರೀತಿಯಾಗಿ ಬರುತ್ತೆ. ಸೊ ಇದರಿಂದ ಕೆಳಗಡೆ ಹೋದರೆ ನಿಮಗೆ ಚಂದ್ರ ಪರ್ವತ ಬರುತ್ತೆ. ಹಾಗಾಗಿ ನಾವು ಹೇಳ್ತಾ ಇರೋದು ಇವಾಗ ನಿಮ್ನ ಮಂಗಳದ ಬಗ್ಗೆ ನಾನು ಇವಾಗ ಹೇಳ್ತಾ ಇದ್ದೀನಿ. ನಿಮ್ನ ಮಂಗಳದ ಮೇಲೆ ಏನಾದರೂ ಇಂಟು ಮಾರ್ಕ್ ಇಲ್ಲಿ ಈ ರೀತಿಯಾಗಿ ಇಂಟು ಮಾರ್ಕ್ ಬಂದಿದ್ದರೆ ಅಥವಾ ಸ್ಟಾರ್ಸ್ ಥರ ಏನಾದರೂ ಬಂದಿದ್ದರೆ, ಈ ಥರ ಏನಾದರೂ ಬಂದಿದ್ದರೆ ನೀವು ನೋಡ್ಕೊಳ್ಳಿ. ಹೀಗೇನಾದರೂ ಇಲ್ಲಿ ಕಾಣಿಸ್ಕೊಳ್ತು ಅಂದರೆ ನಿಮಗೆ ಶತ್ರುಗಳು ಜಾಸ್ತಿ ಇದ್ದಾರೆ ಅಂತ ಅರ್ಥ. ಅಂದರೆ ಗುಪ್ತ ಶತ್ರು ಇರ್ಬೋದು ಅಥವಾ ಹೊರಗಡೆ ಕಾಣಿಸ್ಕೊಳ್ತಕ್ಕಂಥ ಶತ್ರುಗಳು ಇರ್ಬೋದು. ಅಕ್ಕಪಕ್ಕ ಮನೆಯವರು ಕೂಡ ಶತ್ರುಗಳಾಗಿ ಕೆಲವೊಮ್ಮೆ ಕನ್ವರ್ಟ್ ಆಗ್ತಾರೆ. ಸೊ ಈ ಥರದಲ್ಲಿ ಬರೀ ಜಗಳಗಳು, ಹೊಡೆದಾಟಗಳು, ಕೆಲವೊಮ್ಮೆ ಮಾರಾಮಾರಿ ಕೂಡ ಆಗೋಗುತ್ತೆ. ಹೀಗಿದ್ದಾಗ ಏನು ಮಾಡಬೇಕಪ್ಪ? ಹನುಮಾನ್ ಚಾಲೀಸ ಜಾಸ್ತಿ ಪಠಣ ಮಾಡಿ, ಹೆಚ್ಚಾಗಿ ನೀವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಶನಿದೇವರ ದೇವಸ್ಥಾನಕ್ಕೆ ಹೋಗೋದು, ಹೋಗಿ ಬರ್ತಾಯಿದ್ರೆ ಸಾಕು. ಸೊ ನಿಮಗೆ ಇದೊಂದು ಸ್ವಲ್ಪ ಪರಿಹಾರಗಳು ಕಾಣುತ್ತೆ.